ಏ ಅಪ್ಪ ಹೆಂಕಣ್ಣ ಹೆಂಕಣ್ಣ ಇದ್ಯಾಕಪ್ಪ ಮಕ್ಕ ಸಪ್ಪು ಮಕ್ಕೊಂಡಿದ್ಯಾ ಹಾಂ ಮನೆ ಹತ್ರ ಇರೋದು ಬಿಟ್ಬಿಟ್ಟು ಬೆಳಗ್ಗೆ ಬೀದಿಗೆ ಬಂದಿದ್ಯಲ್ಲಪ್ಪ. ಇಲ್ಲಿ ಟ್ರ್ಯಾಕ್ಟ್ರಿ ಲಾರಿಗಳು ದೊಡ್ಡ ದೊಡ್ಡ ಬಸ್ಗಳು ಕಾರುಗಳೆಲ್ಲ ಓಡಾಡ್ತಿರ್ತವೆ. ನೀನು ಮನೆ ಹತ್ರ ಬಂದು ಆಟ ಆಡ್ಕೊಳ್ಳೋದು ಬಿಟ್ಬಿಟ್ಟು ಇಲ್ಲಿ ಬಂದು ರಸ್ತೆ ಪಕ್ಕ ನಿಂತ್ಕೊಂಡಿದ್ಯಲ್ಲಪ್ಪ. ಮನೆಗೆ ಬಂದು ಹೋಮ್ವರ್ಕು ಅಜ್ಜಿ ಜೊತೆಗೆ ಆಟ ಆಡ್ಕೊಂಡು ಇರೋದು ಬಿಟ್ಬಿಟ್ಟು ಇಲ್ಲಿ ಬಂದು ನಿಂತ್ಕೊಂಡು ಆಗುತ್ತೇನಪ್ಪ. ನೋಡು ನಿನ್ನ ಮನೇಲಿ ಅಕ್ಕಪಕ್ಕ ಸುತ್ತಮುತ್ತ ಎಲ್ಲ ಕಾಣದೆ ಹೋಗೋದಕ್ಕೆ ಇಡೀ ಊರೆಲ್ಲ ಹುಡ್ಕೊಂಡು ಬಂದಿದ್ದೀನಿ. ಹೆಂಕಣ್ಣ ಎಲ್ಲಿದ್ಯಪ್ಪ ಹೆಂಕಣ್ಣ ಎಲ್ಲಿದ್ಯಪ್ಪೋ ಅಂದ್ಕೊಂಡು ಊರೊಡ್ನೆಲ್ಲ ಕೇಳ್ಕೊಂಡು ಎಲ್ಲ ಕಡೆ ಹುಡ್ಕೊಂಡ್ ಬಂದಿದ್ದೀನಿ. ನೀನು ನೋಡು ಇಲ್ಲಿದ್ಯಾ. ಅಜ್ಜಿ ಇನ್ನ ಸ್ಕೂಲ್ ಶುರುವಾಗಕ್ಕೆ ಜೂನ್ ತಿಂಗಳು. ಇನ್ನ ತುಂಬಾ ದಿನ ಐತೆ. ಅವಾಗ ಓದು ಓದು ಅಂತೀರಾ, ಓದೋದು ಮುಗಿತತ್ಲೆಗೆ ಪರೀಕ್ಷೆನ ಮುಗೀತು, ಇವಾಗ ಹೋಮ್ ವರ್ಕ್ ಬರಿ ಅಂತ ಹೇಳ್ತೀರಾ. ಮತ್ತೆ ನಾವು ಆಟ ಆಡೋದು ಯಾವಾಗ? ಇವಾಗ 2 ತಿಂಗಳು ರಜಾ ಕೊಟ್ಟೋದಾರೆ, ಮಜಾ ಮಾಡ್ರಿ ಅಂತ ಹೇಳ್ಬಿಟ್ಟು ನೀನು ಹೋಮ್ ವರ್ಕ್ ಬರಿ ಅಂತ ಹೇಳ್ತೀಯ. ಹುಡುಗರೆಲ್ಲ ನೋಡು ಎಲ್ಲ ಗೋಲಿ ಬುಗುರಿ ಎಲ್ಲ ಆಟ ಆಡ್ತವ್ರೆ. ನಾನು ಅಲ್ಲೇ ಕೂತ್ಕೊಂಡು ಹೋಮ್ ವರ್ಕ್ ಬರೆದ್ರೆ ನನ್ನ ಮನಸ್ಸು ಹಿಡಿತೈತೆ. ನಾನು ಸ್ವಲ್ಪ ಹೊತ್ತು ಆಟ ಆಡಬೇಕು ಅಂತ ನನಗೆ ಅನ್ಸಲ್ವಾ? ನೀನು ಆಟ ಆಡಪ್ಪ, ನೀನು ಆಟ ಆಡೋದನ್ನ ಬೇಡನಲ್ಲ. ಅಲ್ಲಿ ಮನೆ ಹತ್ರನೇ ಆಟ ಆಡೋದು ಬಿಟ್ಟು ರಾಸ್ ದೂರ ಐತೆ ಮನೆ, ಅಲ್ಲಿಂದ ಇಲ್ಲಿಗೆ ಬಂದ್ಬಿಟ್ಟು ಆಟ ಆಡಿದ್ರೆ ಅಲ್ಲೇ ಸ್ಕೂಲ್ ತಗೆ ಅಲ್ಲೇ ಹುಡುಗರೆಲ್ಲ ಇರ್ತಾರೆ, ಅಲ್ಲೇ ಆಟ ಆಡೋದು. ಇಷ್ಟು ದೂರ ಯಾಕೆ ಬರಬೇಕು? ನಾನು ಅಲ್ಲೇ ಆಟ ಆಡ್ತಿದ್ದೆ. ಪ್ರದೀಪ್ ಐತವನು ಇಲ್ಲಿ ಬಂದ್ಬಿಟ್ಟು ಮಾವಿನಕಾಯಿ ಇದಾವ ಕಣ, ಇಲ್ಲಿ ಮನೆ ಹತ್ರ ಕೆಳಗಡೆನೆ ಸಿಗ್ತವೆ, ಅದಕ್ಕೆ ಕಿತ್ಕೊಂಡು ಉಪ್ಪು ಖಾರ ಹಾಕೊಂಡು ತಿನ್ನೋಣ ಬಾ ಅಂತಂದ. ಅದಕ್ಕೆ ನಾನು ಅಲ್ಲಿ ಆಟ ಆಡೋದು ಬಿಟ್ಬಿಟ್ಟು ಇಲ್ಲಿ ಬಂದಿದ್ದೀನಿ. ಇಲ್ಲಿ ಬಂದು ಕಾಯ್ತಾ ಇರು ಅಂತಂದ. ಇಲ್ಲಿ ನೋಡ್ರೆ ಇಷ್ಟಾದರೂ ಬರಲೇ ಇಲ್ಲ, ನಾಪತ್ತೆ ಆಗ್ಬಿಟ್ಟಿದ್ದಾನೆ ಅವನು. ನೋಡು ಆ ಪ್ರದೀಪ ಇದ್ದಾನು ಹಂಗೆ ಮಾಡೋದು ಯಾವಾಗಲೂ. ಆ ಮಾದ ಇದ್ದಾನಲ್ಲ, ಆ ಮಾದನೂ ಅಷ್ಟೇನೆ. ಈ ಥರ ರಜಾ ಪಜಾ ಸಿಕ್ತು ಅಂತಂದರೆ ಈ ಥರದ್ದೆಲ್ಲ ಕರ್ಕೊಂಡು ಹೋಗ್ತಾನೆ. ಸದ್ಯ ಅವ್ನು ಮಾದ ಇವತ್ತೆಲ್ಲ ಸಿಕ್ಕಿಲ್ಲ ನಿನಗೆ, ಹೌದಲ್ವೇ? ಇಲ್ಲ ಕಣಜಿ, ಮಾದ ಕಾಣಿಸ್ತಾನೆ ಇಲ್ಲ ಒಂದು 2 ದಿವಸದಿಂದ. ಏನು ಊರು ಪಾರಿಗೆ ಹೋಗೋನೇನೋ ಅವ್ರ ಅಜ್ಜಿ ಊರಿಗೆ. ಕಪ್ಪೆ ಕರಕರ, ತುಪ್ಪ ಜಲಿ ಜಲಿ, ಮಾವಿನ ವಾಟೆ, ಮರದಲ್ಲಿ ಕೋಟೆ, ಹದ್ದಿನ ಕೈಯಲ್ಲಿ ಕಂಕಣ ಕಟ್ಟಿಸಿ, ನಲ್ಲಿಯ ಕೈಯಲ್ಲಿ ನಗಾರೆ ಒಡೆಸಿ, ಸಣ್ಣೆ ಮದುವೆ ಶನಿವಾರ, ಊಟಕ್ಕೆ ಬನ್ನಿ ಬುಧವಾರ. ಪುಟ್ರಂಗಜ್ಜಿ ಏನು ಸಮಾಚಾರ? ಇಲ್ಲಿ ಯಂಕನ್ ಕರ್ಕೊಂಬಂದು ಇಲ್ಲಿ ನಮ್ಮನೆ ಹತ್ರ ಬಂದಿದ್ದೀರಲ್ಲ ನೀವು ಯಂಕನ್ ಜೊತೆ ಸೇರ್ಕೊಂಡು ಗೋಲಿ ಆಡಕ್ಕೆ ಬಂದಿದ್ದೀರಾ, ಬುಗುರಿ ಆಡಕ್ಕೆ ಬಂದಿದ್ದೀರಾ? ಇಲ್ಲ ಕಣಪ್ಪ, ಚಿನ್ನಿ ದಾಂಡ್ ಆಡಕ್ಕೆ ಬಂದಿದ್ದೀನಿ. ನಾನು ಚಿನ್ನಿ ತಗೊಂಡು ಚೆನ್ನಾಗಿ ಹೊಡಿತೀನಿ, ನೀವು ಅದನ್ನ ಆಡ್ಕೊಂಬರ್ರಿ. ಹೇಳ ಏ ಮಗ, ನಾನೇನು ಆಡೋ ವಯಸ್ಸೇನಾ? ಈಗಲಾಗಲ ಕುತ್ಕೊಂಡು ಹತ್ಲಾಗ ಊಟ ಮಾಡಂಗಿದ್ದೀನಿ, ಇವನ ಜೊತೆ ಬುಗುರಿ ಆಡಕ್ಕೋ ಗೋಲಿ ಆಡಕ್ಕೋ ಬಂದಿ ಅಂತ ಕೇಳ್ತಾನೆ ನೋಡಿ ಇವನು. ಹೋಗಲ್ವೇ ನಾನು ನಿಮ್ಮ ಅಜ್ಜಿ ಊರಿಗೆ? ರಜೆ ಸಿಕ್ಕೈತಲ್ಲ ಜೂನ್ ತನಕ, ಜೂನಿಂದ ಸ್ಕೂಲ್ ಆರಂಭ ಆಗುತ್ತೆ, ಅಲ್ಲಿವರೆಗೂ ಇಲ್ಲೇ ಇರ್ತೀಯ? ನಿಮ್ಮ ಅಜ್ಜಿ ಊರಿಗೆ ಹೋಗ್ತೀಯ? ನಿಮ್ಮ ಅಪ್ಪ ಅಮ್ಮ ಊರಿಗೆ ಕರ್ಕೊಂಡು ಹೋಗಿ ಬಿಟ್ಬರಲ್ವ ನೀನು? ನನಗೂ ಊರಿಗೆ ಹೋಗ್ಬೇಕಂತ ಇಷ್ಟ ಅಜ್ಜಿ, ಆದರೆ ನಮ್ಮ ಅಪ್ಪ ಅಮ್ಮ ಊರಿಗೆ ಕರ್ಕೊಂಡು ಹೋಗಲ್ಲ, ಇದೇ ಊರಾಗಿರೋಣ. ಸ್ಕೂಲ್ ಓಪನ್ ಆಗುತ್ತಲ್ಲ ಅವಾಗ ಒಂದು ವಾರ ಇದ್ದಂಗೆ ಹೋಗಿ ಬಂದ್ಬಿಡೋಣ ಅಂತ ಹೇಳ್ಬಿಟ್ಟಿದ್ದಾರೆ. ಅದಕ್ಕೆ ಸರಿ ಆಯ್ತಮ್ಮ ಅಂತ ಹೇಳ್ಬಿಟ್ಟು ನಾನು ಸುಮ್ಮನಾಗಿದ್ದೀನಿ. ಅವ್ರು ಯಾವಾಗ ಊರಿಗೆ ಕರ್ಕೊಂಡು ಹೋಗ್ತಾರೋ ಆವಾಗಲೂ ಹೋಗ್ತೀನಿ, ಅಲ್ಲಿವರೆಗೂ ಇದೇ ಊರಾಗಿರ್ತೀನಿ ನಾನು. ಮಾದ, ನೀನು ಊರಿಗೆ ಹೋಗಲ್ವಾ? ಬಿಡತ್ಲಾಗೆ ನನಗೂ ಜೊತೆ ಸಿಕ್ಕಂಗಾಯ್ತು. ಸ್ಕೂಲಲ್ಲೂ ಯಾವಾಗಲೂ ಒಟ್ಟಿಗೆ ಇರ್ತಿದ್ವಿ, ಇವಾಗ ರಜಲ್ಲೂ ಕೂಡ ಒಟ್ಟಿಗೆ ಇದ್ಕೊಂಡು ಆಟ ಆಡ್ಕೊಂಡಿರೋಣಾಯ್ತು. ನನಗೂ ಒಬ್ಬನಿಗೆ ಭಾಳ ಬೇಜಾರಾಗೋದು. ಏನು ಮಾಡೋದು, ನಿಮ್ಮನೆ ತುಂಬ ದೂರ, ನಮ್ಮನೇನೂ ದೂರ, ಇಬ್ಬರು ಒಟ್ಟಿಗೆ ಸೇರ್ಕೊಂಡಿರೋಕ್ಕೆ ಹೆಂಗೋ ಅನುವಾಯ್ತು. ಅತ್ಲಾಗೆ ನೀನು ಸ್ಕೂಲ್ ಹತ್ರನೇ ಬಂದ್ಬಿಡು, ಅಲ್ಲಿ ಹುಡುಗರೆಲ್ಲ ಇರ್ತಾರೆ, ಅವ್ರ ಜೊತೆ ಸೇರ್ಕೊಂಡು ನಾವು ಗೋಲಿ ಬುಗುರಿ ಎಲ್ಲ ಆಟ ಆಡ್ಬೋದು. ಆಯ್ತಪ್ಪ, ಇಬ್ರು ಒಟ್ಟಿಗೆ ಆಡ್ಕೊಳ್ಳಿರಂತೆ. ಹೋಗಪ್ಪ ಮದ, ಬಿಸಿಲು ಜೋರಾಗೈತೆ, ಹೋಗು ಸ್ನಾನ ಮಾಡಿ, ಅಮ್ಮ ಅಡುಗೆ ಮಾಡಿರ್ತಾರೆ, ಹೋಗಿ ಊಟ ಮಾಡ್ಕೊಂಡು ಸಂಜೆ ಹಂಗೆ ಮನೆ ಹತ್ರನೋ ಸ್ಕೂಲ್ ಹತ್ರನೋ ಬಂದು ಆಟ ಆಡಿರಂತೆ. ಆಯ್ತಾ? ಸರಿನಪ್ಪ. ಮಾದ, ನಮ್ಮ ಅಜ್ಜಿ ಐತೆ ಸೇರಕ್ಕೆ ಬಿಡಲ್ಲ, ನೀನು ಸ್ನಾನ ಮಾಡ್ಕೊಂಡು ಆಮೇಲೆ ಬಂದ್ಬಿಡತ್ಲಾಗೆ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋಕ್ಕೋಗ್ಬೇಡ. ಅಲ್ಲಿ ಮಾವಿನಕಾಯಿ ತಿನ್ಬೇಕು ನಾನು ಇವಾಗ. ಆಯಿತು ಕಣ, ಆಯಿತು. ನಾನು ನಿಮ್ಮ ಮನೆ ಹತ್ರ ಐತಲ್ಲ ಆ ಬಾಳೆ ಗಿಡದ ಬುಡದಲ್ಲಿ ನಿಂತ್ಕೊಂಡಿರ್ತೀನಿ, ಸ್ನಾನ ಮಾಡ್ಕೊಂಡು ಒಂದು ಅರ್ಧ ಗಂಟೆ ಅಷ್ಟೊತ್ತಿಗೆ ಬಂದ್ಬಿಡ್ತೀನಿ. ಆ ಬಾಳೆ ಗಿಡದ ಬುಡದ ಹತ್ರ ನಿಂತಿರ್ತೀನಿ, ಬರೋದು ನಿನ್ನ ಜವಾಬ್ದಾರಿ ಹೇಳಿದ್ದೀನಿ. ಆಯಿತು ಆಯಿತು, ಬರ್ತೀನಿ ನಾನು. ಏನಾದರೂ ಗುಸ್ಗುಸು ಬಿಸ್ಬುಸು ನಡೀರೋ ಮನೆಗೆ, ಗೊತ್ತಾಯ್ತು. ಬಿಸಿಲೇರ್ತೈತೆ, ಆಮೇಲೆ ತಲೆಗೆಲ್ಲ ಸುತ್ತ ಬಿದ್ದೀರ. ನಡಿ ಮನೆಗೆ, ಪಾನ್ಕನೋ ಮಜ್ಜಿಗೆನೋ ಮಾಡ್ಕೊಂಡು ಕುಡಿಯೋಣ ತಣ್ಣಗೆ. ಆಮೇಲೆ ಈ ಬಿಸಿಲಿಗೆ ತಲೆಗೆಲ್ಲ ಸುತ್ತ ಬಂದತ್ತ, ಆಮೇಲೆ ಯಾಕೆ ಬೇಕು? ನಡೀರಿ. ಆಯ್ತು ಕಣ ಮಾದ, ನಾನು ಮಜ್ಜಿಗೆ ಕುಡಿಯೋಕೆ ಹೋಗ್ಬೇಕು, ನೀನು ಅಷ್ಟೇ ಸ್ನಾನ ಮಾಡ್ಕೊಂಡು ತಿಂಡಿ ತಿನ್ಕೊಂಡು ಗೊತ್ತಲ್ಲ ಅದು ಮಾಡು. ನಮ್ಮ ಅಜ್ಜಿ ಕರಿತೈತೆ, ನಾನು ಹೋಗ್ಬೇಕು. ಆಯ್ತಾ? ಸರಿ ಆಯ್ತು, ಬರ್ತೀನಿ. ಅಜ್ಜಿ ಇದೇ ನಿಮ್ಮ ಮುಖ ನೋಡ್ಕೊಂಡು ನಿಂತ್ಕೊಂಡಿದ್ದೀರಾ? ನಡೀರಿ ಹೋಗೋಣ, ಬಿಸಿಲು ಜಾಸ್ತಿ ಆಗ್ಬಿಡುತ್ತೆ, ತಲೆ ಸುತ್ತ ಬಂದು ಬಿದ್ದೋಗ್ಬಿಡ್ತೀವಿ ನಾವು ಆಮೇಲೆ. ನಡೀರಿ ಹೋಗೋಣ. ಎಲ್ಲ ಎಲ್ಲ ಹೆಂಗ ನಡಿ ಅವನು ಮುಂದೆ ನಡಿಯೋ, ನನಗೆ ಹೇಳಕ್ಕೆ ಬರ್ತಾನೆ. ನಾನು ಹೇಳಿದ ನನಗೆ ತಿರುಗಿಸಿ ಹೇಳಕ್ಕೆ ಬರ್ತಾನೆ. ಸ್ನಾನ ಮಾಡ್ಕೊಂಡು ಹೋಗತ್ಲಾಗೆ ಮಾವಿನಕಾಯಿ ಹೊಡಿತಾರೆ, ತೋತಾಪುರಿ ಮಾವಿನಕಾಯ. ಇವತ್ತು ಉಪ್ಪು ಖಾರ ಹಾಕೊಂಡು ತಿಂದು ಬಿಡ್ಬೇಕು. ಅದಕ್ಕಮ್ಮ ಊರ ಮನೆ ಹೆಣ್ಮಕ್ಳೆಲ್ಲ
ಅಂತಂದ್ರೆ ನಿಮ್ದೆ ಅಲ್ವೇ ಇರೋದು. ಉಮೇಶ್ ಅಣ್ಣನ ಏನೋ ಶುರು ಮಾಡ್ಬೇಕಂತೈತೆ, ಹೋಟ್ಲು ಬಿಸ್ನೆಸ್ ಯಾಕೆ ಸರಿ ಹೋಗ್ತಿಲ್ಲ, ಬರೀ ಟೀ ಕಾಫಿ ತಿಂಡಿ ವರ್ಕೌಟ್ ಆಗ್ತಿಲ್ಲ, ಹಂಗಾಗಿ ಬೇರೆ ಏನಾರ ಮಾಡೋಣ ಅಂತ ಆಯ್ತು. ಅದು ಬಿಟ್ಟರೆ ನೀವೆಲ್ಲ ಪ್ರಾವಿಷನ್ ಸ್ಟೋರು ದೊಡ್ಡದಾಗಿ ಶುರು ಮಾಡಿರಿ ಇವಾಗ ಊರಾಗೆ. ಭದ್ರಾವತಿ ಬಿಟ್ಟು ಇಲ್ಲಿ ಬಂದು ಊರಲ್ಲಿ ಖುಷಿಪುರದಲ್ಲಿ ನೀವು ಅಂಗಡಿ ಓಪನ್ ಮಾಡಿದ್ದು ಭಾಳ ಚೆನ್ನಾಗಿ ಖುಷಿ ಆಗುತ್ತೆ. ತಕ್ಕಮಟ್ಟಿ ವ್ಯಾಪಾರ ಚೆನ್ನಾಗಿ ಆಗ್ತೈತೆ ಹೌದಲ್ವೇ? ಇನ್ನು ಹೋಗ್ತಾ ಹೋಗ್ತಾ ವ್ಯಾಪಾರ ಚೆನ್ನಾಗಾಗುತ್ತೆ. ಅದಲ್ಲದೆ ಪುಟ್ಟರಂಗಜ್ಜಿ ಸಪೋರ್ಟು, ರಂಗಜ್ಜಿ ಸಪೋರ್ಟು, ಕರಿಯಪ್ಪಣ್ಣ ಅವ್ರ ಸಪೋರ್ಟ್ ಎಲ್ಲ ನಿಮಗೆ ಭಾಳ ಜೋರಾಗಿ ಐತಲ್ವಾ, ಹಂಗಾಗಿ ನಿಮಗೆ ವ್ಯಾಪಾರ ಆದಾಯ ಆಗುತ್ತೆ. ಎಲೆ ಅಡಿಕೆ ಸುಣ್ಣ ಇವನ್ನೆಲ್ಲ ಇಟ್ಕೊಳ್ರಿ. ಅವಾಗ ಹೊಗೆ ಸೊಪ್ಪು ಇವನ್ನೆಲ್ಲ ಮಾಡಿದ್ರೆ ನಿಮಗೆ ಕೊಂಡ್ಕೊಳ್ಳೋರೆಲ್ಲ ಚೆನ್ನಾಗಿ ಸಿಗ್ತಾರೆ. ಅತ್ಲಾಗೆ ದಿನಸಿ ಪದಾರ್ಥಗಳನ್ನೆಲ್ಲ ನಾವು ಇಟ್ಕೊಂತೀವಿ ಅಷ್ಟೇ, ಅವನ್ನೆಲ್ಲ ಯಾಕೆ ಮಾಡಕ್ಕೆ ಹೋಗೋಣ. ವೀಳ್ಯದೆಲೆ ಅಡಿಕೆ ಅವನ್ನೆಲ್ಲ ಇಟ್ಕೊಂತೀವಿ, ಹೊಗೆ ಸೊಪ್ಪು ಎಲ್ಲ ಮಾರಕ್ಕೆ ಹೋಗಲ್ಲ. ನಮಗೇನಪ್ಪ ಅಂತಂದರೆ ದಿನಸಿ ಪದಾರ್ಥ ಕೊಳ್ಳೋರು ನಮ್ಮ ಊರವ್ರು ಆಗಿರಬೇಕು. ಹೊರಗಡೆಯಿಂದ ಬಂದು ತಗೊಂಡ್ರು ನಾವು ಕೊಡ್ತೀವಿ. ಹೋಲ್ಸೇಲ್ ರೇಟ್ನಾಗ ಶುರು ಮಾಡಿರೋದು, ಜನಗಳಿಗೆ ಅನುಕೂಲ ಆಗಲಿ, ನಾವು ಒಂಚೂರು ನಾಲ್ಕು ದುಡ್ಕೊಂಬ್ಲಿ ಅಂತ ಹೇಳ್ಬಿಟ್ಟು ಇದು ಮಾಡಿದ್ದೀವಿ. ಅತ್ಲಾಗೆ ನಿಮಗೆ ಗೊತ್ತಲ್ಲ, ಭದ್ರಾವತಿ ಹೋದ್ರೆ ಬೆಳಕರಿಕಿನ ಮುಂಚೆ ಹೋಗ್ಬೇಕು, ಕತ್ಲಾದ್ಮೇಲೆ ಬರಬೇಕು. ನಮಗೂ ಸಾಕಾಗೋಗಿದೆ ಅತ್ಲಾಗೆ, ಊರ ಮನೆ ಜನಗಳು ಮಕ್ಕಳೇ ನೋಡ್ತಿರ್ಲಿಲ್ಲ ನಾವು. ಹಂಗಾಗಿ ಪುಟ್ಟಂಗಜ್ಜಿ ಸಪೋರ್ಟಿಂಗ್ ಮೇಲೆ ಇದು ಮಾಡಿದ್ದೀವಿ. ಇತ್ತ ತೋಟನ ನೋಡ್ಕೊಂಡಾಗಾಯ್ತು, ತೋಟಕ್ಕೆ ಓಡಾಡ್ಲಬೋದು, ಅಂಗಡಿ ವ್ಯಾಪಾರನೂ ಆಗುತ್ತೆ, ಮನೆಗಿದ್ದಂಗೂ ಆಗುತ್ತೆ. ಆಯ್ತು ಬಿಡತ್ಲಾಗೆ, ನಮಗೆ ಈ ತಿಂಗಳು ದಿನಸಿ ಪದಾರ್ಥದ್ದು ಪಟ್ಟಿ ಕೊಟ್ಟೋಗೋಣ ಅಂತ ಬಂದೆ. ಆಯ್ತು ತಗೊಳಮ್ಮ, ಆ ತುಳಸಿ ಕಟ್ಟೆ ಮೇಲೆ ಇಟ್ಟಿರತ್ಲಾಗೆ. ಇವತ್ತು ಕೊಟ್ಟಿದ್ದಲ್ವೇ, ಇವತ್ತು ಸಂಜೆಗೆಲ್ಲ ಕಟ್ಟಿಟ್ಟು ಬೆಳಗ್ಗೆ ಅಷ್ಟೊತ್ತಿಗೆ ಬಂದು ತಗೊಂಡು ಹೋಗ್ಬಿಡು. ದುಡ್ಡು ಒಂದು ವಾರ ತಡವಾಗುತ್ತೆ, ಆಮೇಲೆ ಬೇಕಾದ್ರೆ ಕೊಡ್ತೀವಿ ನಾವು, ಯಾಕಂದ್ರೆ ಸ್ವಲ್ಪ ಕಷ್ಟ ಆಯ್ತು ಕಣಕ್ಕ. ಹಂಗಾಗಿ ಆಯ್ತು ಕೊಡಮ್ಮ, ಆಯ್ತು ಕೊಡ, ಅದಕ್ಕೇನಂತೆ. ಜಾಸ್ತಿ ತಡ ಮಾಡಬೇಡ್ರಿ, ನಾವು ಕೇಳಂಗೆ ದಿನಗಳನ್ನ ಉರುಳಿಸ್ಬೇಡ್ರಿ. ನೀವು ಆದಷ್ಟು ಬೇಗನೆ ತಂದು ಕೊಡ್ರಿ, ಯಾಕಂದ್ರೆ ನಿಮ್ಮ ಬಾಂಧವ್ಯ ಚೆನ್ನಾಗಿರ್ಬೇಕಂತಂದ್ರೆ ದುಡ್ಡು ಕಾಸು ನೀವೆಲ್ಲ ಚೆನ್ನಾಗಿರ್ಬೇಕು. ಕಣಕ್ಕ, ನೀನು ಹೇಳೋದು ಸರಿನೇ. ಸುಂದ್ರಮ್ಮ ನಮಗೆ ಒಂದು ಬುಲೆಟ್ ಪ್ಯಾಕೆಟ್, ಒಂದು ಪ್ಯಾಕೆಟ್ ರೈಸ್ ಬೇಕಾಗಿತ್ತು, ಅದಕ್ಕೆ ನೀವು ತರಿಸ್ತಿರಲ್ವೇ, ಹಂಗಾಗಿ ಈ ಸಿದ್ದರಾಮಯ್ಯ ಕೊಡ್ತಾರಲ್ಲ ದಪ್ಪಕ್ಕೆ ಅದೇನೈತೆ, ಆದರೆ ಅವನ್ನ ಇಡ್ಲಿ ದೋಸೆ ಮಾಡೋಕ್ಕೆಲ್ಲ ಉಪಯೋಗಿಸ್ತೀವಿ, ರೊಟ್ಟಿ ಮಾಡೋಕ್ಕೆಲ್ಲ. ಊಟಕ್ಕೆ ಸಣ್ಣಕ್ಕೇನೆ ಬೇಕು. ನೀಲಿ ಕಲರ್ದು ಬುಲೆಟ್ ಪ್ಯಾಕೆಟ್ ಬೇಕಾಗಿತ್ತು ನಮಗೆ, ಒಳ್ಳೆ ರೈಸ್ ಚೆನ್ನಾಗಿ ಬರುತ್ತೆ ಅಂತ. ಅದಕ್ಕೆ ಅದನ್ನೊಂದು ತರಿಸ್ರಿ, ನಾವು ಬಂದು ತಗೊಂಡೋಗ್ತೀವಿ. ಹೂನಕ್ಕ, ನಮಗೆ ಒಂದು ಪ್ಯಾಕೆಟ್ ರಾಗಿ ಬೇಕು, ಒಳ್ಳೆದು ರಾಗಿ ಬರ್ತಲ್ಲ, 900 ರೂಪಾಯಿದು ರಾಗಿ ಪ್ಯಾಕೆಟ್ ಅದು ಬೇಕು. ಯಾಕೆಂತಂದರೆ ನಮಗೆ ರಾಗಿ ಮುದ್ದೆ ಇಲ್ಲ ಅಂತಂದರೆ ಊಟನೇ ಸೇರಲ್ಲ. ಈಗ ರಾಗಿ ಸ್ವಲ್ಪ ಮುಗಿಯಕ್ಕೆ ಬಂದಿದ್ದಾವೆ, ಹಂಗಾಗಿ ಈಗಲೇ ತರಿಸಿಡಕ್ಕೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಏನು ತಿಂಡಿ ಮಾಡಿದ್ರಿ ಇಷ್ಟು ಬೇಗ? ಈಗ ಕಸ ಗುಡಿಸಿ ನೆಲ ಒರೆಸಿ ಒಂಚೂರು ಟೀ ಕುಡ್ಕೊಂಡು ಶಿವ ಅಂತ ಹೊರಗಡೆ ಬಂದೆ, ನೀವೆಲ್ಲ ನಿಂತ್ಕೊಂಡಿದ್ದೀರಿ. ಹಂಗಾರೆ ಇನ್ನು ಅಡುಗೆ ಕೆಲಸಗಳೇನು ಶುರು ಮಾಡ್ಕೊಂಡಿಲ್ಲ, ಇವಾಗ ಮಾಡ್ಕೋಬೇಕು. ಹೌದು ಕಣೆ ಅಮ್ಮ, ಹೌದು. ಅವ್ರು ಬೇರೆ ದಿನಸಿ ಅಂಗಡಿ ಕುತ್ಕೊಂಡಿದ್ದಾರೆ ವ್ಯಾಪಾರಕ್ಕೆ, ನೀವು ಅಲ್ಲೇ ಹೋಗಿದ್ರೆ ಅನುಕೂಲ ಆಗಿರೋದು, ಇಲ್ಲಿ ನಮ್ಮನ್ನು ಮಾತಾಡ್ಸ್ಕೊಂಡು ಅಂತ ಬಿಟ್ಟು ಮನೆ ಹತ್ರ ಬಂದ್ರಿ ಅಂತ ಅಂದ್ಕೊಂಡೆ ನಾನು. ಸರಿಯಾಗಿ ಹೇಳಿದೆ ನೋಡಕ್ಕ, ಸುಂದರಕ್ಕ, ಸರಿಯಾಗಿ ಹೇಳಿದೆ ನೋಡ್ರಿ ನೀವು. ನಿಮ್ಮನ್ನು ಮಾತಾಡ್ಸ್ಕೊಂಡು ಹಾಗೆ ಇದು ಅಕ್ಕಿ ಪ್ಯಾಕೆಟು ರಾಗಿ ಪ್ಯಾಕೆಟು ಇಲ್ಲೇ ಹೇಳಿದರೆ ಬಂದಿರೋದು ಅಂತ ಹೇಳ್ಬಿಟ್ಟು ಈಗ ಬಂದಿರ್ತದೆ. ಹಂಗೆ ನೋಡಿ ನಿಮ್ಮನ್ನು ಭಾಳ ದಿವಸ ಆಯ್ತಲ್ಲ, ಅದಕ್ಕೆ ಬಂದಿದ್ದೆ ನಾನು. ಇವರು ಕೂಡ ಅದನ್ನ ತಗೊಂಡು ಹೋಗಿ ಬಂದು ಎಲ್ಲ ಒಟ್ಟಾಗ್ಬಿಟ್ವಿ ನಾವು. ಇವಾಗ ಬೇರೆ ಸ್ಕೂಲ್ ರಜೆ ಐತಲ್ಲ, ಹುಡುಗರನ್ನ ಹಿಡ್ದಾಕದೇ ಒಂದು ಕೆಲಸ, ಹುಡುಗರನ್ನ ಕಟ್ಟಿ ಮನೆಗೆ ಇರಿಸೋದೇ ಒಂದು ಕೆಲಸ ಆಗ್ಬಿಟ್ಟೈತೆ ಅತ್ಲಾಗೆ. ಈ ಬಿಸಿಲಲ್ಲಿ ಆಟ ಆಡಕ್ಕೆ ಹೋಗ್ಬೇಡಿ ಕಂಡ್ರು, ಜೋರು ಬಿಸಿಲೈತೆ, ತಲೆ ಸುತ್ತ ಬರುತ್ತೆ ಅಂದರೆ ಹುಡುಗರು ಮಕ್ಕಳು ಮಾತೇ ಕೇಳೋದು ಅತ್ಲಾಗೆ. ಹೋಗ್ಬಿಡ್ತವೆ, ಒಂದು ಬ್ಯಾಟ್ ಬಾಲ್ ತಗೊಂಡು ಏನೋ ಒಂದು ಹಿಡ್ಕೊಂಡು ಅತ್ಲಾಗೆ ಹೋಗ್ಬಿಡ್ತವೆ. ಆ ಕಾಲುವೆಯಲ್ಲಿ ಯಾವಾಗ ನೀರು ಹರಿತಾವೆ ಅಂತ ಹೇಳ್ಬಿಟ್ಟು ಹೋಗಿ ಕುತ್ಕೊಂಡ್ಬಿಡ್ತವೆ, ಸಣ್ಣ ಕಾಲುವೆಯಲ್ಲಿ. ನಮ್ಮ ಪುಣ್ಯಕ್ಕೆ ಆ ಕಾಲುವೆ ದೊಡ್ಡದಲ್ಲ, ಸಣ್ಣದು, ಮಣ್ಕಾಲದ ನೀರು ಬರ್ತವೆ, ಹಂಗ ಅಂತ ಹೇಳ್ಬಿಟ್ಟು ನಾವು ಹೋಗಿ ಹುಡುಗರು ಅಲ್ಲೇ ಇರ್ತವೆ, ಹೋಗಿ ಅಲ್ಲಿ ಕುತ್ಕೊಂಡು ಈಜು ಹೊಡ್ಕೊಂಡು ಬರ್ತವೆ. ಏನೋ ಒಂದು ಹೋಗಿ ಬಿಡತ್ತಗೆ. ನಮಗೂ ಅಷ್ಟೇ, ಮಧ್ಯಾಹ್ನ ಒಂದು 11-12 ಆಯ್ತು ಅಂತಂದರೆ ಬೆವರು ನೀವು ಕಿತ್ಕೊಂಡಿರ್ತಾವತ್ತಾಗೆ, ಹೋಗತ್ತಾಗೆ ಯಾರ ಬಾಬೇಕು ಚಾನಲ್ನಾಕ ಹೋಗಿ ಸ್ನಾನ ಮಾಡ್ಕೊಂಡು ಬಂದ್ಬಿಡೋಣ ಅನ್ಸುತ್ತೆ. ಆದರೆ ಹಂಗೆ ಆಗ್ಬೇಕಲ್ವೇ, ಆಗಲ್ಲ ನಮಗೆ. ಅಂಗಡಿ ಬೇರೆ ತೆಗೆದಿರ್ತೀವಿ, ದಿನಸಿ ವ್ಯಾಪಾರ ಮಾಡೋಕ್ಕೆ ಊರ ಮಂದಿ ಎಲ್ಲ ಬಂದು ನಿಂತ್ಕೊಂಡಿರ್ತಾರೆ. ಅಂಥ ಟೈಮಲ್ಲಿ ನಾವು ಹೊರಗಡೆ ಹೋಗೋಕ್ಕಾಗಲ್ಲ, ಅದಕ್ಕೆ ಪ್ಯಾನ್ ಹಾಕೊಂಡು ಕುತ್ಕೊಂಡ್ಬಿಡ್ತೀವಿ ಅತ್ಲಾಗೆ. ಇವಾಗ ಏರ್ ಕೂಲರ್ಗಳೆಲ್ಲ ಅವು ಜಾಸ್ತಿ ಆಗ್ಬಿಟ್ಟಿದೆ ಅತ್ಲಾಗೆ, ಪ್ಯಾನೇ ಉತ್ತಮ. ಆಮೇಲೆ ನಮ್ಮ ಮಲೆನಾಡು ಕಡೆ ಹಂಚಿನ ಮನೆಗಳು ಇರೋದಕ್ಕೆ ಅಷ್ಟೊಂದು ಹೀಟ್ ಅನ್ಸಲ್ಲ ಮನೆ ಒಳಗೆ. ಶೀಟಿನ ಮನೆಗಳಾದರೆ ಭಾಳ ಹೀಟ್ ಆಗ್ತವೆ, ಹಂಚಿನ ಮನೆಗಳಾದರೆ ನಮ್ಮವೆಲ್ಲ, ಹಂಗಾಗಿ ಸ್ವಲ್ಪ ತಂಪು ಅಂತ ಅನಿಸುತ್ತೆ. ಹೊರಗಡೆ ಎಲ್ಲ ಭಾಳ ತಂಪೈತೆ. ಅದಲ್ಲದೆ ಅಕ್ಕಪಕ್ಕ ನಿಮ್ಗೆ ಮರಗಳಿದಾವಲ್ಲ, ನಿಮ್ಗೆ ಅಷ್ಟೇನು ಹೀಟ್ ಅನ್ಸಲ್ಲ. ಓಹೋ ಏನು ಊರಿನ ಮಹಿಳಾ ಮನೆಗಳೆಲ್ಲ ಇಲ್ಲಿ ಸುಂದರಮ್ಮರ ಮನೆ ಬಂದು ಕಾರ್ಯಕ್ರಮ ನಡೆಸಂಗೈತೆ, ಏನೋ ಸಮಾವೇಶ ನಡೆಸೋಕ್ಕೆ ಮಾತುಕತೆ ನಡೆಸ್ತಿದ್ದೀರಾ? ಭಾಳ ದೊಡ್ಡ ಮೀಟಿಂಗಲ್ಲಿ ಭಾಳ ದೊಡ್ಡ ಅಜೆಂಡಾನೇ ಕುರಿತು ಮಾತಾಡ್ತಿರಂಗೈತೆ. ಹ್ಞೂನಣ್ಣ, ನಿನ್ನ ತಾಲೂಕ್ ಪಂಚಾಯತಿ ಮೆಂಬರ್ ಮಾಡಬೇಕು ಅಂತ ಹೇಳ್ಬಿಟ್ಟು ತಾಲೂಕ್ ಪಂಚಾಯತಿ ಎಲೆಕ್ಷನ್ಗೆ ಕೊಟೇಶನನ್ನು ನಿಲ್ಲಿಸ್ಬೇಕು, ನಾವೆಲ್ಲ ನಿಲ್ಲಿಸಿ ಓಟ್ ಹಾಕ್ಸಿ ಗೆಲ್ಲಿಸ್ಬೇಕು ಅಂತ ಹೇಳ್ಬಿಟ್ಟು ಮಾತಾಡ್ತಿದ್ವಿ ಕಣಣ್ಣ. ಸರಿ ಹೋಯ್ತು, ಸರಿ ಹೋಯ್ತು ಅತ್ಲಾಗೆ. ಅಂದ್ಕೊಂಡೆ ಇಂಥ ಕೊಂಕ್ ಮಾತುಗಳೇನಾರ ಮಾತಾಡ್ತೀರ ಅಂತ ಅಂದ್ಕೊಂಡೆ. ನನ್ನ ನಿಲ್ಲಿಸೋ ಬದಲು ನೀವು ಮಹಿಳೆ ಮನೆಗಳಲ್ಲಿ ನೀವೇ ಯಾರಾದರೂ ಒಬ್ರು ನಿಂತ್ಕೊಂಡ್ರೆ ಭಾಳ ಉತ್ತಮ ಆಗಿರುತ್ತೆ. ಯಾಕಂದರೆ ನಮ್ಮೂರಿಂದ ಇಲ್ಲಿವರೆಗೂ ತಾಲೂಕ್ ಪಂಚಾಯತಿ ಮೆಂಬರ್ ಹೆಣ್ಮಕ್ಳು ಯಾರೂ ಆಗೇ ಇಲ್ಲ, ಹಂಗಾಗಿ ನಿಮ್ಮಲ್ಲಿ ಯಾರಾದರೂ ನಿಂತ್ಕೊಂಡ್ಬಿಟ್ರೆ ಭಾಳ ಚೆನ್ನಾಗಿರುತ್ತೆ. ಓಟು ಬೀಳುತ್ತೆ, ಆಮೇಲೆ ತಾಲೂಕ್ ಪಂಚಾಯತಿ ಮೆಂಬರ್ ಹೋಗ್ತೀರಾ, ಊರಲ್ಲೂ ಘನತೆ ಗಾಂಭೀರ್ಯ ಜೋರಾಗ್ಬಿಡುತ್ತೆ. ಆಮೇಲೆ ನೀವು ಹೋಗ್ತಾ ಇದ್ದೀರಾ ಅಂತಂದರೆ ಆಮೇಲೆ ಏನೋ ಜನಗಳೆಲ್ಲ ಊರುದ್ದಕ್ಕೂ ನಮಸ್ಕಾರ ಹೊಡಿತಾರೆ. ಯಾರಿಗುಂಟು ಯಾರಿಗಿಲ್ಲ, ನೀವು ಯಾರಾದರೂ ನಿಂತ್ಕೊಂಡ್ರೆ ಖಂಡಿತ ನೀವು ಮೆಂಬರ್ ಆಗಿ ಆಗ್ತೀರ ಕಣಕ್ಕ. ನೋಡಿ ಇವಣ್ಣ, ನಾವು ಮಾತಾಡಿದ್ರೆ ನಮ್ಮ ಮಾತನ್ನ ನಮಗೆ ತಿರುಗಿಸ್ತು.
ಭಾಳ ಬುದ್ಧಿವಂತ ಕೊಟ್ರೇಷನ್ ಆಯ್ತಲ್ಲ, ಭಾಳ ಬುದ್ಧಿವಂತ. ಏ ಬೇಡ ಕಾರಣ, ನಾವ್ಯಾರು ಸರಿ ಹೋಗಲ್ಲ. ನೀನೇ ಸರಿಯಾಗಿ ಮಾತಾಡೋದು. ಊರಾಗ ಏನೇ ಸಮಸ್ಯೆ ಬಂತು ಅಂದ್ರೆ ನೀವು ಮತ್ತೆ ಕರಿಯಪ್ಪಣ್ಣ ಇದ್ದೀರಲ್ಲ, ನೀವಿಬ್ರೆ ಸರಿಯಾದ ಆಳುಗಳು. ಏನೇ ಸಮಸ್ಯೆ ಬಂತು ಅಂದ್ರೂ ಊರ್ ಮುಂದೆ ಬಂದು ನಿಂತ್ಕೊಂಡು ಮಾತಾಡ್ತೀರಾ. ಹಂಗಾಗಿ ನೀವೇ ಸರಿ, ಇಲ್ಲಾಂದ್ರೆ ಕರಿಯಪ್ಪಣ್ಣ ಸರಿ. ಇಬ್ರಾಗೆ ಯಾರು ನಿಂತ್ಕೊಂಡ್ರು ನಮ್ಗೆ ಖುಷಿನೇ. ಓಹೋ ಹೋ ಹೋ ಹೋ, ಎತ್ ಕಟ್ಟೋದು ಅಂತ ಹೇಳ್ತಾರಲ್ಲ, ಮೋಸ್ಟ್ಲಿ ಇದೇ ಇರಬೇಕು. ನಮಗೆ ಯಾವ ಎಲೆಕ್ಷನ್ನು ಬೇಡ, ಯಾವ ತಾಲೂಕ್ ಪಂಚಾಯತಿ ಸದಸ್ಯರ ಗಿರಿನೂ ಬೇಡ ಅತ್ಲಾಗೆ. ಯಾಕಂದ್ರೆ ಎಲೆಕ್ಷನ್ ನಿಂತ್ಕೊಂತಾರಲ್ಲ, ಅವರೇ ಬೇಕಾದ್ರೆ ಸಪೋರ್ಟ್ ಮಾಡಿ ಗೆಲ್ಸ್ಬಿಡೋಣ. ಬೇಕಿದ್ರೆ ಈ ಯಪ್ಪ ಸದಸ್ಯತ್ವ ಪಟ್ಟ ಆಯ್ತಲ್ಲ, ಭಾಳ ಡೇಂಜರ್ ಅದು. ನಮಗೆ ಅವೆಲ್ಲ ಸರೋಗಲ್ಲ. ಬೇಕಾದ್ರೆ ನಿಂತ್ಕೊಂಡು ಸದಸ್ಯತ್ವ ಅವು ಇಲ್ದಂಗೆ ಬೇಕಾದ್ರೆ ಊರು ಅಭಿವೃದ್ಧಿ ಕೆಲಸ ಬೇಕಾದ್ರೆ ಮಾಡೋಣ. ಈ ಸುಂದ್ರಕ್ಕನ ಮನೆ ಹತ್ರ ಬಂದಿದ್ದೀರಾ ಅಂತಂದ್ರೆ ನೀವೇನೋ ಕೊಳ್ಳಕ್ಕೆ ಬಂದಿದ್ದೀರಾ ಅನ್ನಂಗಾಯ್ತು. ಅದೇನು ಬೇಕೋ ಕೊಂಡ್ಕೊಂಡು ಮನೆಗೆ ಹೋಗ್ರಮ್ಮ. ನೋಡಿದ್ರೆ ನಿಮ್ಮೂರಲ್ಲಿ ಈ ರೀತಿ ಬಿಗಿಯಾದ ಊರು ಮುಖಂಡರು ಯಾವುದೇ ಸದಸ್ಯತ್ವ ಪಟ್ಟ ಇಲ್ಲದೆ ಅಭಿವೃದ್ಧಿ ಕೆಲಸ ಮಾಡೋಕ್ಕೆ ನಿಮ್ಮೂರಲ್ಲೂ ಈ ಥರದ ಒಬ್ಬ ವ್ಯಕ್ತಿ ಯಾರು ಇದ್ದಾರಾ? ಹಾಗಾದರೆ ಅಂಥ ವ್ಯಕ್ತಿ ಹೆಸರನ್ನ ನೀವು ಕಾಮೆಂಟ್ ಮಾಡಿರಿ ನಿಮ್ಮೂರಲ್ಲಿದ್ದರೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ. ಹಾಗೆ ವಿಡಿಯೋದ ಬೆಲ್ಲೈಕನ್ನ ಒತ್ತೋದನ್ನ ಮರಿಬೇಡಿ. ಇನ್ನೂ ನೀವು ಯಾರಾದರೂ ನಮ್ಮ ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿರಿ. ಮರಿಬೇಡಿ, ನಿಮ್ಮ ಸ್ನೇಹಿತರಿಗೆಲ್ಲ ಹೇಳಿ ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಮಾಡಿಸ್ರಿ.